ಕರಿಹೊಬ್ನಹಳ್ಳಿ ನಿಯರ್ ಮೇಯ್ನ್ ರೋಡಿಂದ 50 ಮೀಟ್ರು ಮ್ಯಾಕ್ಸಿಮಮ್ 100 ಮೀಟ್ರ್ ಅಂದ್ಕೊಳ್ಳಿ. 150 ಮೇಯ್ನ್ ರೋಡಿಂದ 2ನೇ ಪೀಸೇ ಬರುತ್ತೆ. ಕಾರ್ನರ್ ಪಕ್ಕದ್ದೇ ಬರುತ್ತೆ ನೋಡಿ. ಈ ಕಡೆ ನೋಡೋದಾದರೆ ಫುಲ್ಲು ಡೆವಲಪ್ ಆಗಿದೆ. ಎದುರುಗಡೆ ಮನೆ ಎದುರುಗಡೆ ಮಾತ್ರ ಒಂದೆರಡು ಸೈಟ್ ಕಲ್ಲಿದೆ ಅಷ್ಟೇ ಅಂತ ಒಂದು ಲೇಔಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಮನೆ ತೋರಿಸ್ತಾ ಇದ್ದೀನಿ ನೋಡಿ. ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದೇ ಮನೆ ಇದು. ಇವಾಗ ನಾವು ನಿಮಗೆ ಪಾರ್ಕಿಂಗ್ನ ತೋರಿಸಿ ಮತ್ತು ಎಲ್ಲ ಮನೆಯೂ ಒಂದು ಸಾರಿ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ ಬನ್ನಿ ನೋಡಿ. ಪಾರ್ಕಿಂಗು ಆಲ್ರೆಡಿ ಒಂದು ಕಾರ್ ನಿಂತಿದೆ. ಅವ್ರು ಏನಂದರೆ ಹಿಂಗೆ ನಿಲ್ಲಿಸಿದ್ದಾರೆ. ಅವರು ಡಿಸ್ಟರ್ಬ್ ಏನಕ್ಕೆ ಅಂತ ಗೊತ್ತಿಲ್ಲ, ಈ ಕಡೆಯಿಂದ ಹಿಂಗೆ ನಿಲ್ಲಿಸಿದ್ದಾರೆ. ನಾವು ಹಿಂಗೆ ನಿಲ್ಲಿಸಿದ್ರೆ 2 ಕಾರ್ ಆರಾಮಾಗಿ ನಿಲ್ಲಿಸ್ಬೋದು. ಮತ್ತು ಬೈಕ್ ಕೂಡ ನಿಲ್ಲಿಸ್ಬೋದು. ಬೈಕ್ಗಳು ನಿಲ್ಸೋಕ್ಕೂ ಕೂಡ ಜಾಗ ಇದೆ ಫ್ರೆಂಡ್ಸ್. ನೋಡಿ ಬೋರ್ವೆಲ್ ಕೂಡ ಇದೆ, ಬೋರ್ ಕೂಡ ರೆಡಿ ಇದೆ ನೋಡಿ. ಮೀಟ್ರ್ ಕೂಡ ಎಲ್ಲ ಬೋರ್ವೆಲ್ ಮೀಟ್ರ್ ಕೂಡ ರೆಡಿ ಇದೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಗ್ಯಾಸ್ ಪಾಯಿಂಟ್ಗಳನ್ನ ನೋಡಿ. ಎಲ್ಲ ಮನೆಗೂ 5 ಮನೆಗೆ 5 ಗ್ಯಾಸ್ ಪಾಯಿಂಟು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ನೋಡಿ ಅಲ್ಲಿ 4 ಇದೆ, ಈ ಕಡೆ ಒಂದಿದೆ 5. ಕೆಳಗಡೆ ನಾನಿವಾಗ ನಿಮಗೆ ಡಬಲ್ ಬೆಡ್ರೂಮ್ ಮನೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ. ಬೋರ್ವೆಲ್ ಬಂದು ಇಲ್ಲಿ ಬರುತ್ತೆ, ದೇವಮೂಲೆಯಲ್ಲಿ ಕರೆಕ್ಟಾಗಿ ಬೋರ್ವೆಲ್ ಇದೆ ಫ್ರೆಂಡ್ಸ್. ನಾನು ನಿಮಗೆ ಈಗ ಗ್ರೌಂಡ್ ಫ್ಲೋರಲ್ಲಿರೋಂಥ ಡಬಲ್ ಬೆಡ್ರೂಮ್ ಮನೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಡಬಲ್ ಬೆಡ್ರೂಮ್ ಮನೆ ಆಗಿರ್ತದೆ ನೋಡಿ. ದೇವ್ರ ಮನೆ, ಕಿಚನ್ನು ನೋಡಿ. ಇದು ಕಿಚನ್ ಬರುತ್ತೆ ನೋಡಿ. ಈ ಕಡೆ ಒಂದು ರೂಮ್ ಇದೆ ನೋಡಿ, ಈ ಕಡೆ ಒಂದು ರೂಮ್ ಇದೆ. ಕಾಮನ್ ಟಾಯ್ಲೆಟು ಮತ್ತು ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್. ಗ್ರೌಂಡ್ ಫ್ಲೋರ್ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ಈಗ ನಾನು ನಿಮಗೆ ಫಸ್ಟ್ ಫ್ಲೋರಲ್ಲಿರೋ ಮನೆ ತೋರಿಸ್ತೀನಿ ಬನ್ನಿ. ನಾವೀಗ ಹೋಗೋಣ ಫಸ್ಟ್ ಫ್ಲೋರ್ಗೆ ಫ್ರೆಂಡ್ಸ್. ಇದಾಗಿರ್ತದೆ DC ಕನ್ವರ್ಷನ್ ಈ ಖಾತಾ ರೆಡಿ ಇದೆ. DC ಕನ್ವರ್ಷನ್ B ಖಾತಾ ಈ ಸ್ವತ್ತು ಕೂಡ ರೆಡಿ ಇರೋವಂಥ ಮನೆ ಇದು. ಚೆನ್ನಾಗಿದೆ ಮನೆ ಅಲ್ವಾ. ನಾವು ಪೂರ್ತಿ ಮನೆ ನೋಡಿದ್ಮೇಲೆ ನಿಮಗೆ ಅನಿಸ್ಬೇಕದು. ನಾನು ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾನು ನಿಮಗೆ ಫಸ್ಟ್ ಫ್ಲೋರ್ ಕರ್ಕೊಂಡು ಬಂದಿದ್ದೀನಿ. ನೋಡಿ, ನೀವು ಫಸ್ಟ್ ಫ್ಲೋರ್ ನೋಡೋದಾದರೆ ಸೇಫ್ಟಿ ಗ್ರಿಲ್ ಕೂಡ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾನೀಗ ಓನರ್ ಇರೋವಂಥ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓನರ್ ಇರೋವಂಥ ಮನೆ ವಾಸ್ಕಲ್ಲಾಗಿರ್ತದೆ ಮತ್ತು ಡೋರ್ ಕೂಡ ತುಂಬಾ ರಿಚಾಗಿ ಮಾಡಿದ್ದಾರೆ ಡೋರು. ಬನ್ನಿ ನಾವೀಗ ಒಳಗಡೆ ಹೋಗೋಣ ನೋಡಿ. ನೀವು ಫ್ರೆಂಡ್ಸ್, ನೀವೀಗ ಹಾಲ್ ನೋಡೋದಾದರೆ ಹಾಲು ಬಿಗ್ಗೆಸ್ಟ್ ಹಾಲ್ ಇದೆ. ಆರಾಮಾಗಿ 3 ಬೆಡ್ರೂಮ್ ಬಂದರೂ ಕೂಡ ನಿಜವಾಗೂ ಹಾಲ್ ತುಂಬಾ ದೊಡ್ಡದಾಗಿ ಬಂದಿದೆಯಲ್ವಾ. ಬನ್ನಿ ನಾವೀಗ ನೋಡೋಣ. ಫಸ್ಟ್ ಈ ಮನೆ ಎಂಟ್ರಿ ಆಗ್ತಿದ್ದಂಗೆ ನಾನು ನಿಮಗೆ ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ನೋಡೋದಾದರೆ ವುಡ್ಡಲ್ಲಿ ನಿಜವಾಗೂ ಮನೆ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆ ಒಂಥರ ವುಡ್ಡಲ್ಲೇ ಚೆನ್ನಾಗಿ ಫುಲ್ಲು ವುಡ್ಡಲ್ಲೇ ಕೊಟ್ಟಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರ ಮನೆ ನೋಡಿ. ಇದು ಒಂದು ಬೇಬಿ ರೂಮ್ ಸ್ವಲ್ಪ ಚಿಕ್ಕದಿದ್ದರೂ ಚೆನ್ನಾಗಿ ಮಾಡಿದ್ದಾರೆ. ವುಡ್ ವರ್ಕ್ ಕೂಡ ಎಲ್ಲ ರೆಡಿ ಇದೆ. ನಿಮಗೆ ಕಿಚನ್ ನೋಡೋದಾದರೆ ಫ್ರೆಂಡ್ಸ್ ನೋಡಿ, ಇದು ಕಿಚನ್ ಬರುತ್ತೆ ನೋಡಿ. ಕಿಚನಲ್ಲೆಲ್ಲ ವುಡ್ ವರ್ಕು ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ. ಕಿಚನಲ್ಲಿ ಕೂಡ ನಿಜವಾಗೂ ವುಡ್ ವರ್ಕ್ ಎಲ್ಲ ಈ ಕಡೆಯಿಂದ ನೋಡೋದಾದರೂ ನೀವು ವುಡ್ ವರ್ಕ್ ಚೆನ್ನಾಗೇ ಮಾಡಿದ್ದಾರೆ. ಮತ್ತು ಈ ಕಡೆ ಬಂದರೆ ನಿಮಗೆ ಫುಲ್ ಕಿಚನ್ ಎಲ್ಲ ರೆಡಿ ಇದೆ ನೋಡಿ. ಸಿಂಕ್ ಕೂಡ ರೆಡಿ ಇದೆ ಮತ್ತು ಮೇಲ್ಗಡೆ ವುಡ್ ವರ್ಕ್ ಎಲ್ಲ ಫುಲ್ ರೆಡಿ ಇದೆ. ಮತ್ತು ಯುಟಿಲಿಟಿ ಇದೆ, ಕಿಚನ್ಗೆ ಯುಟಿಲಿಟಿ ಕೂಡ ಇದೆ ನೋಡಿ. ಯುಟಿಲಿಟಿನೂ ಫುಲ್ ರೆಡಿ ಇದೆ. ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ರೆಡಿಯಾಗಿರುವಂಥ ಮನೆ ಆಗಿರ್ತದೆ ನೋಡಿ. ಇಲ್ಲಿ ನಾನು ನಿಮಗೆ TV ಯೂನಿಟ್ನ ತೋರಿಸ್ತಾ ಇದ್ದೀನಲ್ವಾ. TV ಯೂನಿಟ್ನ ತೋರಿಸಿದ ಮೇಲೆ ನಾನು ನಿಮಗೆ POP ಕೂಡ ತೋರಿಸಿದ್ದೀನಿ ನೋಡಿ. POP ಕೂಡ ತುಂಬಾ ರಿಚಾಗಿ ಬಂದಿದೆ, ಡೀಸೆಂಟಾಗಿ ಮಾಡಿದ್ದಾರೆ. ಮೇಯ್ನ್ ಕೆಲವು ಕಡೆ POP ತುಂಬಾ ಓವರಾಗಿ ಮಾಡಿರ್ತಾರೆ, ಇಲ್ಲಿ ಡೀಸೆಂಟಾಗಿದೆ ನೋಡಿ. ಇದು ನಿಮಗೆ ಇದು ವಾಷಿಂಗ್ ಮಿಷಿನ್ ಪಾಯಿಂಟು ಪ್ಲಸ್ ಕಾಮನ್ ಟಾಯ್ಲೆಟ್ ಇದಾಗಿರ್ತದೆ. ಬನ್ನಿ, ಇದು ಇಂಡಿಯನ್ ಮಾಡಿದ್ದಾರೆ ಕಾಮನ್ ಟಾಯ್ಲೆಟು. ಇನ್ನು 2 ರೂಮ್ ನೀವು ತೊಗೊಳ್ಳೋದಾದರೆ 2 ಬಿಗ್ಗೆಸ್ಟ್ ರೂಮ್ ದೊಡ್ಡದಾಗೇ ಇದ್ದಾವೆ ರೂಮ್ಗಳು. ನಿಜವಾಗೂ ರೂಮ್ ಯಾವುದೂ ಚಿಕ್ಕದು ಅಂತ ಅನ್ನಿಸ್ತಾ ಇಲ್ಲ. 1 ರೂಮ್ ಮಾತ್ರ ಸ್ವಲ್ಪ ಚಿಕ್ಕದು ಮಾಡಿ 2 ರೂಮ್ನ ದೊಡ್ಡದಾಗೆ ಮಾಡಿದ್ದಾರೆ. ಮತ್ತು ಈ ರೂಮ್ಗೆ ನಿಮಗೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ನೋಡಿ. ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಬಾಲ್ಕನಿ ಕೊಟ್ಟಿದ್ದಾರೆ. ನಿಜವಾಗಿಯೂ ಬಾಲ್ಕನಿ ತುಂಬಾ ದೊಡ್ಡದಾಗೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಫ್ರೆಂಡ್ಸ್. ಆಯಿತಾ, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ವುಡ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿಯೂ ಸ್ಟಡಿ ಟೇಬಲ್ ಇದೆ ನೋಡಿ. ಈ ಕಡೆ ನೋಡೋದಾದರೆ ಇನ್ನು ನೀವು ಈ ಕಡೆ ಕೂಡ ಮಾಸ್ಟರ್ ಬೆಡ್ರೂಮ್. ಇದು ನಿಜವಾಗಿಯೂ ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ
ಟ್ರಿಪಲ್ ಬೆಡ್ರೂಮ್ ಬಂದು ಇಷ್ಟು ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ನ ಕೊಟ್ಟಿದ್ದಾರೆ ಅಂದರೆ ನಿಜವಾಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ವುಡ್ ವರ್ಕ್ ಕೂಡ ಎಲ್ಲ ಡೀಸೆಂಟ್ ಸನ್ಮೇಕ್ ಬಳಸಿದ್ದಾರೆ. ಅಂದರೆ ಕಲ್ಲರು ತಾವು ಓವರಾಗಿ ಕಣ್ಣು ಹೊಡಿಯೋ ಥರ ಬಳಸಿಲ್ಲ ಅಂತ ನಾನು ಹೇಳಿದ್ದೀನಿ. ನೋಡಿ ನಿಮಗೆ ಸ್ಟಡಿ ಟೇಬಲ್ ಆಗ್ಬೋದು, ವರ್ಕಿಂಗ್ ಟೇಬಲ್ ಆಗ್ಬೋದು, ಎರಡಕ್ಕೂ ಯೂಸ್ ಆಗುತ್ತೆ. ಮತ್ತು ಅಲ್ಲೆಲ್ಲ ಫುಲ್ಲು ಡ್ರಾಯರ್ ಮಾಡಿದ್ದಾರೆ. ನೋಡಿ ಇದೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ ಬುಕ್ ಇಟ್ಕೊಳ್ಳೋಕ್ಕೆ, ಏನಾದರೂ ಇಟ್ಕೊಳ್ಳೋಕೆ, ಥಿಂಗ್ಸ್ ಇಟ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಎಲ್ಲ ಕಡೆ ನಿಮಗೆ ಮನೆ ನಿಜವಾಗೂ ಚೆನ್ನಾಗಿ ಬಂದಿದೆ. ನೋಡಿ ಈ ಪಿ ಒ ಪಿನೂ ಅಷ್ಟೇ ಮಾಡಿದ್ದಾರೆ. ಎಷ್ಟು ಬೇಕೋ ಅಷ್ಟೇ ಕಲರ್ನ ಬಳಸಿ ಡೀಸೆಂಟಾಗಿ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಓವರ್ ಕಲರ್ನ ಮಾಡಿಲ್ಲ, ಅದು ತುಂಬಾ ಇಷ್ಟ ಆಗುವಂಥದ್ದು. ಕಲರ್ ಓವರ್ ಮಾಡದೇ ಇರೋದು ತುಂಬಾ ಉತ್ತಮ. ಯಾಕಂದರೆ ಓವರ್ ಕಣ್ಣು ಹೊಡಿಬಾರ್ದು ಕಲರ್ ಅಂತ ಅಷ್ಟೇ. ಬನ್ನಿ, ಈಗ ಓನರ್ ಮನೆ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಮತ್ತು ಚೆನ್ನಾಗೂ ಇದೆ ಅಲ್ವಾ. ಮತ್ತು ಈಗ ನಾನು ಮೇಲ್ಗಡೆ ಇನ್ನೂ 2 ಮನೆ ಇದೆ, ಆ ಮನೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮೇಲ್ಗಡೆ ಫಸ್ಟ್ ಫ್ಲೋರ್ ಆಯಿತು, ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ದೀವಿ. ಬನ್ನಿ, ಸೆಕೆಂಡ್ ಫ್ಲೋರ್ಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಡಬಲ್ ಬೆಡ್ರೂಮ್ ಇದೆ. ಸ್ಟೇರ್ ಕೇಸ್ ಕೂಡ ಅಷ್ಟೇ, ನಿಮಗೆಲ್ಲೂ ಇಕ್ಕಟ್ಟು ಅಂತ ಅನ್ಸಲ್ಲ, ಫುಲ್ ಫ್ರೀ ಆಗಿದೆ ಸ್ಟೇರ್ ಕೇಸ್ ಕೂಡ. ನೋಡಿ ಈಗ ಸೆಕೆಂಡ್ ಫ್ಲೋರಲ್ಲಿರೋವಂಥ ಒಂದು ಸಿಂಗಲ್ ಬೆಡ್ರೂಮ್ ಹೌಸು. ನಿಜವಾಗಿಯೂ ಎಲ್ಲ ಮನೆಯೂ ಡೀಸೆಂಟಾಗಿ ಕಲರ್ ವೈಸ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೋಡಿ ಇದು ಕೂಡ ಕಿಚನ್ನು. ಇದು ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿಲ್ಲ, ಇಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ನಿಜವಾಗೂ ಮನೆ ತುಂಬಾ ಸಿಂಗಲ್ ಬೆಡ್ರೂಮ್ ಕೆಲವು ಮನೆಗಳು ತುಂಬಾ ಚಿಕ್ಕದಾಗಿ ಬರ್ತಾಯಿದೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ. ದೇವ್ರ ಮನೆ. ಕಿಚನ್ ನೋಡಿ ಎಷ್ಟು ಫ್ರೀ ಆಗಿದೆಯಲ್ವ. ನೋಡಿ ಬೆಡ್ರೂಮ್ ಕೂಡ ಅಷ್ಟೇ ಫ್ರೀ ಆಗಿದೆ. ಇನ್ನು ನಿಮಗೆ ಹಾಲ್ ನೋಡಿ, ಹಾಲ್ ಎಷ್ಟು ಫ್ರೀ ಆಗಿದೆಯಲ್ವ, ತುಂಬಾ ಫ್ರೀ ಆಗಿದೆ. ಇನ್ನು ಈ ಕಡೆ ಬಂದರೆ ನಿಮಗೆ ನೋಡಿ ಇದು ಟಾಯ್ಲೆಟ್ ಬರುತ್ತೆ. ಫ್ರೆಂಡ್ಸ್, ನಾವು ಈಗ ಇದರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮ್ನ ತೋರಿಸ್ತೀನಿ. ಎಲ್ಲ ಫ್ಲೋರ್ಗೂ ಸೇಫ್ಟಿಗೆಲ್ಲ ಮಾಡಿದ್ದಾರೆ. ನೋಡಿ ಇದು ಡಬಲ್ ಬೆಡ್ರೂಮ್ ಮನೆ. ಇದು ಡಬಲ್ ಬೆಡ್ರೂಮ್ ಮನೆ. ನೋಡಿ ಇದಕ್ಕೆ ದೇವ್ರ ಮನೆ. ನೋಡಿ ಫುಲ್ಲು ಫ್ರೀಯಾಗಿದೆ, ಹಾಲು ಫುಲ್ ಫ್ರೀ ಆಗಿದೆ. ಮತ್ತು ದೇವ್ರ ಮನೆ ಕೂಡ ವುಡ್ಡಲ್ಲಿ ಮಾಡಿದ್ದಾರೆ. ವುಡ್ಡಲ್ಲಿ ಮಾಡಿದ್ರು ಚೆನ್ನಾಗೇ ಮಾಡಿದ್ದಾರೆ. ನೋಡಿ ಕಿಚನ್ನು, ದೇವ್ರ ಮನೆ ಕೂಡ ಫ್ರೀಯಾಗೇ ಇದೆ ಅಲ್ವಾ. ಇನ್ನು ಈ ಕಡೆ ಒಂದು ರೂಮ್ ಬರುತ್ತೆ. ನೋಡಿ ಈ ರೂಮು ಫ್ರೀಯಾಗಿದೆ. ಎಲ್ಲದಕ್ಕೂ ಪೇಂಟಿಂಗ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಲ್ಲ ಒಂದೊಂದು ರೂಮ್ಗೂ ಕಲರ್ನ ಚೇಂಜ್ ಮಾಡಿದ್ದಾರೆ. ಒಂದೇ ಕಲರ್ನ ತಂದು ಎಲ್ಲ ರೂಮ್ಗೂ ಅಪ್ಲೈ ಮಾಡಿಲ್ಲ. ಅದು ಒಂಥರ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ವುಡ್ ವರ್ಕ್ ಆಯಿತು. ಮತ್ತು ಈ ಕಡೆ ಕಾಮನ್ ಟಾಯ್ಲೆಟು, ಈ ಕಡೆ ಈ ರೂಮ್ಗೆ ಅಟ್ಯಾಚ್ ಟಾಯ್ಲೆಟು. ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ದೀನಿ ಈಗ ಸೆಕೆಂಡ್ ಫ್ಲೋರ್ 2 ಮನೆ. ಇನ್ನು ನಾನು ಹೋಗ್ತಾಯಿದ್ದೀನಿ ಈಗ ಥರ್ಡ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ. ಥರ್ಡ್ ಫ್ಲೋರಲ್ಲಿ ನೋಡೋಣ ಬನ್ನಿ. ಥರ್ಡ್ ಫ್ಲೋರಲ್ಲಿ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ, ಅದನ್ನು ಕೂಡ ನೋಡೋಣ. ಸೇಮ್ ಕೆಳಗಡೆ ಸೆಕೆಂಡ್ ಫ್ಲೋರಲ್ಲಿ ಏನಿತ್ತು ಅದೇ ಥರ ಸಿಂಗಲ್ ಬೆಡ್ರೂಮ್ ಹೌಸ್ ಬರ್ತದೆ. ನೋಡಿ ಸೇಮ್ ಅದೇ ಥರ ಇದೆ, ಏನು ಚೇಂಜಸ್ ಇಲ್ಲ. ದೇವ್ರ ಮನೆ ಕೂಡ ಅದೇ ಥರ ಮಾಡಿದ್ದಾರೆ ಇಲ್ಲೂ. ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ದೀನಿ ಒಟ್ಟು 5 ಮನೆ ಇದೆ. 2 ಡಬಲ್ಲು, 2 ಸಿಂಗಲ್ಲು, 1 ತ್ರಿಬಲ್ ಇರೋವಂಥ ಮನೆ ಆಗಿರ್ತದೆ ಫ್ರೆಂಡ್ಸ್. ಇದರ ಡೀಟೇಲ್ಸ್ ಹೇಳೋದಾದರೆ ನಾನು ನಿಮಗೆ ಕನ್ವರ್ಷನ್ ಬೀಕಾತ ಈಸ್ಟ್ ರೆಡಿ ಇರೋವಂಥ ಪ್ರಾಪರ್ಟಿ. ವೆಸ್ಟ್ ಫೇಸ್ ರೋಡ್ ಇರುತ್ತೆ, ನಾರ್ತ್ ಡೋರ್ ಇದೆ. ಫ್ರೆಂಡ್ಸ್, ರೇಟ್ ಬಂದು 2,25,00,000. ಇದರಲ್ಲಿ ತುಂಬಾ ಕಡಿಮೆ ಆಗೋದಿಲ್ಲ, ಸ್ಲೈಟ್ಲಿ ನೆಗೆಷಬಲ್. ಆಮೇಲೆ ಇನ್ನೊಂದು ಮೇಯ್ನ್ ರೋಡ್ಗೆ ತುಂಬಾ ಹತ್ತಿರ ಇದೆ ಫ್ರೆಂಡ್ಸ್. ದಯವಿಟ್ಟು ಯಾರಿಗಾದರೂ ಬೇಕಾದರೆ ಈ ಮನೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಹೆಚ್ಚಿನ ಮಾಹಿತಿಗೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.